ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಿ? ಹೋಪ್ ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಅವರ್ ಜರ್ನಿ ವ್ಲಾಗ್ಸ್. ಇವತ್ತು ನಾವು ಟೆಂಪಲ್ ಹೋಗ್ತಾ ಇದ್ದೀವಿ. ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಹೋಗ್ತೀವಿ. ಸಚಿನ್ ಫ್ಯಾಮಿಲಿ ಮತ್ತು ನಾವು ಬಬ್ಲಿ ಎಲ್ಲರೂ ಹೋಗ್ತಿದ್ದೀವಿ. ಸಿದ್ದು ಪಿಂಕಿ ಬರಲ್ಲ. ಸೊ ಎಲ್ಲರೂ ಹೋಗ್ತಿದ್ದೀವಿ. ಯಾವ ಟೆಂಪಲ್ಲು ಏನು ಅಂತ ನೀವೇ ನೋಡಿ, ಆಯಿತಾ? ಈಗ ಇನ್ನೇನು ಹೊರಡ್ತೀವಿ, ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ಹೋದ್ಮೇಲೆ ಇವತ್ತು ಟ್ರೈನಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಆಗಿದೆ. ಸೊ ಅಲ್ಲಿ ಹೋದ್ಮೇಲೆ ಎಲ್ಲರೂ ಏನೇನು ಫನ್ ಮಾಡ್ತೀವಿ ಅಂತ ನೋಡೋಣ. ಯಾವ ಟೆಂಪಲ್ಲು ಅಂತ ನೋಡಿ, ಓಕೆನಾ? ಆಗಿಬಿಟ್ಟಿದೆ. ಅಲ್ಲಿ ಟ್ರೈನ್ ಹತ್ಕೊಂಡ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ಎಲ್ಲ ಬಂದು ಟ್ರೈನಲ್ಲಿ ಕೂತ್ವಿ. ಎಲ್ಲರೂ ಒಂದು ಕೂತಿದ್ದೀವಿ. ಯಾವ ಟೆಂಪಲ್ ಏನಂತ ಕಾದು ನೋಡಿ. ಎಲ್ಲಿ ಹೊರಟಿಯಾ? ಟೆಂಪಲ್ ಎಲ್ಲ ನೋಡಿ, ನಾವೇ ನೋಡಿ ಯಾವ ಟೆಂಪಲ್ ಅಂತ. ಯಾವ ಟೆಂಪಲ್ ಅಂತ ಕಾದು ನೋಡಿ. ಟೆಂಪಲ್ಗೆ ಹೊರಟಿರಾ? ದೇವಿ ಟೆಂಪಲ್ ತುಮಕೂರು ಹತ್ರ. ಏ ವಟ ವಟ ಅಂತೀರ ಎಲ್ಲೆಲ್ಲಿ? ನಮಸ್ಕಾರ ಮಾಡಿ, ಬಾಯ್ ಅಷ್ಟೇ. ಗುರುಭ್ಯೋ ನಮಃ. ತುಮಕೂರು ಹತ್ರ ಒಂದು ದೇವಿ ದೇವಸ್ಥಾನ ಕೊಟ್ಟಿದ್ದೀವಿ. ತುಂಬ ಪವರ್ಫುಲ್ ದೇವಿ, ನನಗೆ ತುಂಬ ಇಷ್ಟವಾದ ದೇವಿ ಕಟ್ಟಿದ್ದೀವಿ. ನನ್ನೆಲ್ಲ ಆಸೆ, ನನ್ನ ಕನಸೆ, ನನ್ನೆಲ್ಲ ಸೊಗಸೆ ನೀನೇ ನೀನೇ ನನ್ನೆ. ಇವಾಗ ಬಂದು ಎಲ್ಲ ಎಲ್ಲರೂ ಸೇರಿ ಆಡೋದ್ರಲ್ಲಿ ಹೊರಟಿದ್ದೀವಿ. ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರೂ. ಅದರಲ್ಲೇ ನಾನು ಇಲ್ಲಿ ಕೂತಿದ್ದೀನಿ, ಬಿದ್ದರೆ ಗೊತ್ತಿಲ್ಲ. ಅವಾಗ ಈ ಥರ ಎಲ್ಲ ಮಾಡ್ತಿರ್ಬೋದು, ಅಂದರೆ ಚೆನ್ನಾಗಿರುತ್ತೆ. ಅಂದರೆ ನಾವು ಗಂಡು ಮಕ್ಳು ಹೋಗ್ತೀವಿ, ಹೆಣ್ಮಕ್ಳು ಯಾವತ್ತೂ ಹೋಗಿರಲ್ಲ. ಇದೇ ಫಸ್ಟು ನಾವೇನು ಹೋಗಿದ್ದೀವಿ ಈ ಥರ ಕೂತು ಬರ್ತಿರೋದು. ಅದು ಬಿದ್ದರೆ ಮುಗೀತು ಗತಿ. ಎಂತ ಊರಿಗೆ? ಕೊಟ್ಟಿಗೆ ಪಲ್ಯನ ಕೊಡಿಗೆರೆ ತುಮಕೂರು ಡಿಸ್ಟ್ರಿಕ್ಟ್. ಬೆದಿಗೆದ್ದಿರ ಮಳೆ ಬರೋಕ್ಕಿದೆ. ಮೋಡ ಕವಿದ ವಾತಾವರಣ. ಸಿಂಪಲ್ ಸುನ್ನೆ ಅವ್ರದ್ದು ಮೋಡ ಕವಿದ ವಾತಾವರಣ ಫಿಲಮ್ ನೋಡಿದ್ರಾ? ನೋಡ್ರಿ, ತುಂಬ ಚೆನ್ನಾಗಿದೆ.
ನಾವು ಬರ್ತೀವಿ ಅಂತ ಹೇಳಿ ಟೆಂಪಲ್ ಇದೆ, ಗರ್ವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಲು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಬನ್ನಿ ಮರ, ಇದು ಔದುಂಬರ ಮರ, ಹತ್ತಿ ಮರ, ಬೇವಿನ ಮರ ಎಲ್ಲ ಇಲ್ಲೇ ಇದೆ ನೋಡಿ. ಪೂಜೆ ಎಲ್ಲ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಸೂಪರ್ ಆಗಾಯ್ತು ಗೈಸ್. ಇದು ವೆಂಕಟೇಶ್ವರ ದೇವಸ್ಥಾನ. ಅದು ಕೈ ಇಡಬೇಕಂತೆ. ಅದು ಕೆಲಸ ಆಗುತ್ತೆ ಅಂದರೆ ಫುಲ್ ಮುಂದೆ ಹೋಗಿ ಅದು ಕೈ ಟಚ್ ಅಂದರೆ ನಮಸ್ಕಾರ ಮಾಡ್ತೀವಲ್ಲ ಆ ಥರ ಆಗುತ್ತೆ. ಇನ್ ಕೇಸ್ ಆಗಲ್ಲ ಅಂದರೆ ಅದು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಅಂತ. ಹಿ 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 ಆಕೆ ಮೂಗ್ ಹೆಂಗೈತೆ ಹಂಗೋತ್ರಿ? ಅಯ್ಯ ಪಾಪಣ್ಣ, ಅಕ್ಕನ ಮೂಗ್ ಹೆಂಗೈತೆ ತೋರ್ಸ್. ಅಯ್ಯೋ ನೋಡಿ ಹೆಂಗ್ ತೋರಿಸ್ತಾನೆ. ಇಲ್ಲಿ ದೇವಸ್ಥಾನದ ಹತ್ರ ಕೆರೆ ಐತಂತೆ ಗೈಸ್. ಅಲ್ಲಿಂದ ದೇವಿ ಎದ್ದು ಬಂದಿರೋದಂತೆ. ಸೊ ಅದು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಸ್ಲಿಪ್ಪರಲ್ಲಿ ದೇವಸ್ಥಾನ ಹತ್ರನೇ ಬಿಟ್ಟು ಬಂದ್ಬಿಟ್ವಿ. ಸರಿತೀಯಾ? ಆಯ್ತಾ? ಇನ್ನೂ ಎಷ್ಟು ದೂರ? ಅದು ನಡು ಸಾಕಾಗೋಯ್ತು. ಅದರಲ್ಲೂ ಟ್ರೈನಲ್ಲಿ ಬಂದಿದ್ದು, ಆ ಕಡೆ ಬಸ್ಸು, ಆಮೇಲೆ ಇನ್ನೊಂದಿನ ಆಟೋ ಬಂದು ಅದೇ ಅರ್ಧ ಟ್ರಾವೆಲ್ ಜರ್ನಿ ಮಾಡಿ ಸುಸ್ತಾಗೋಯ್ತು. ಟೆಂಪಲ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೆಕೆಂಡ್ ಟೈಮ್ ಎಲ್ಲ ಹೋಗಿ ಬಂದು ಅಲ್ಲಿ ಫೋಟೋ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಓವರಾಲ್ ಚೆನ್ನಾಗಿತ್ತು. ಪಾದ ಐತೆ, ಅಲ್ಲಿಂದ ಹೆಜ್ಜೆ ಹಾಕಿ ಬಂದಿರೋದು ಅದು. ಅಲ್ಲಿಂದ ಆ ಕಡೆ ಈ ಕಡೆ ದಂತ ಕಣ್ಣು ಸಮೇತನೇ ಅಂತ ಅನ್ಸುತ್ತೆ ಮೇಲೆ. ಇದ್ರ ಗಣೇಶ ಕಾಣಿಸ್ತಾನೆ ನೋಡಿ ಗೈಸ್. ಇದಿಷ್ಟೇ ನೋಡಿ ದಂತ. ಅದ್ರೊಳಗೆ ಕಾಣ್ತೈತಿ, ಇದೇ ಕಾಣ್ತೈತೆ ನೋಡಿ, ಇಷ್ಟರಲ್ಲೇ ಕಾಣಿಸುತ್ತೆ. ಕೆಳಗಡೆ ಸೊಳ್ಳೆ ಇತ್ತು, ಇಲ್ಲಿಂದ ಕೆಳಗಡೆ ಅದ್ರೊಳಗೆ ಉದ್ಭವ ಆಗಿದೆ ಗಣೇಶ. ಹೌದು, ಶಬ್ಬಾಷ್ ಬೇಟ. ಗಣೇಶ ಒಡ ಮುಡಿದ್ದಾನೆ. ಶಭಾಷ್, ಹೊಡಿರಿ ಚಪ್ಪಾಳೆ. ಇಷ್ಟ ತಾನೆ ಗಣೇಶ ನೋಡವಳೆ, ಹುಣಸೆ ಮರನ ಆಯ್ತು ಅಂತ ಕೇಳ್ತಾವಳೆ. ಗಣಪತಿ ರಂಗ ನೋಡ್ರಿ, ಹುಣಸೆ ಮರನ ನೆಗೆಟಿವ್ ಏನಂತ ಅಂತಿರಲ್ಲ ನೋಡ್ರಿ, ಅದ್ರೊಳಗೆ ಗಣೇಶ ಮೂಡನೆ. ಮಂಗನ್ ತರ ಹೆಂಗ್ ಮಾಡ್ತಾರ ನೋಡ್ರಿ ಅವ್ರಿಬ್ರು.
ಆ ನೇರಳೆ ಹಣ್ಣಿಗೆ ತಿನ್ನಕ್ಕೆ ಕಲ್ಲು ಸಿಗ್ತಿಲ್ಲ ಅಲ್ಲಿ. ಕಲ್ಲು ಹುಡುಕಿ ಮೇಲೆ ಹಾಕ್ತಾರ. ಅದ್ರಾಗ ಬಿದ್ದೈತಾನೆ. ಸಿಕ್ತಾ ಹೊಡ್ದ ಈ ನನ್ನ ಮಗ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಬಬ್ಲಿ ಇದು ಬಬ್ಲಿ ಸ್ಟೈಲ್ ಮಾಡಕತ್ತಿದ್ದ ಅವನು. ಸ್ಟೈಲ್ ಅದೇ 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 ಆ ಕಡೆ ಕಿವ್ಯಾಗ ಇಟ್ಕೊಂಡು ಈ ಕಡೆಗೆ ಫೋನ್ ಕಿವ್ಯಾಗ ಅದು ಪೇಮೆಂಟ್ ಪಲೈ ಮಾಡ್ತಾಳೆ. ಮನ್ಯಾಗಿದ್ರು ಧಾರಾವಾಹಿ ಬಿಡಲ್ಲ, ಇಲ್ಲಿ ಧಾರಾವಾಹಿ ಬಿಡಲ್ಲ. ಧಾರಾವಾಹಿ ಇಲ್ಲಿ ಧಾರಾವಾಹಿ. ಏನಾರು ಮಾತಾಡ್ಬೇಕು. ಏನಾದ್ರು ನೀನು ಎದಕ್ಕೆ ಕರ್ಕೊಂಬಂದೀವಿ ನಾವು? ನೋಡಿದ್ರೆ ಪಪ್ಪುಮ್ಮ, ಇನ್ನು ನೋಡಿದ್ರೆ ಚಿನ್ನಿಮ್ಮ, ಇನ್ನು ನೋಡಿದ್ರೆ ಬೇಬಿಮ್ಮ, ನಾನು ಮಠಕ್ಕೆ ಹೋಗುಮ್ಮ. ನಮ್ದೆಲ್ಲ ಸ್ನ್ಯಾಕ್ಸ್ ಆಯಿತು. ನಮ್ಮ ಇವರು ತಿಂತವ್ರಿನ ದರ್ಶನ ತುಂಬ ಚೆನ್ನಾಗಾಯಿತು. ನಾವು ತುಂಬ ರಶ್ ಇರ್ತದೆ ಅಂತ ಮಾಡಿದ್ವಿ. ಬಟ್ ರಶ್ ಇತ್ತು, ಬಟ್ ಅಂತ ಏನು ರಶ್ ಇರಲಿಲ್ಲ. ನಾರ್ಮಲ್ ಆಗಿ ನಾವು ಒಂದ್ಸಲ ದರ್ಶನ ಮಾಡೋದೇ ಕಷ್ಟ ಅಂದ್ಕೊಂಡಿದ್ವಿ. ಬಟ್ 4 ಸಲ ಹೋಗಿ ದರ್ಶನ ಮಾಡ್ಕೊ ಬಂದೆ. ನಾನು 4 ದರ್ಶನ ಮಾಡಿದೆ. 2 ಸಲ ಹೊರಗಡೆ ಸುಮಾರು ಸಲ ಮಾಡಿದ್ದೀನಿ. ಇಲ್ಲ, ಒಳಗಡೆನೇ ಹೋಗಿ 4 ಸಲ ದರ್ಶನ ಮಾಡಿದೆ ನಾನು. ಈ ನನ್ನ ಮಗ ಗಾಯ್ಸ್ ಶಿವಮೊಗ್ಗ ದಾವಣಗೆರೆ ಟ್ರೈನ್ ಅಂತ ಹತ್ತಿಸ್ಬಿಡೋಣ ಈಗ. ಅದು ನನ್ನ ತಪ್ಪು. ಆ್ಯಕ್ಚುಲಿ ಅದು ನನ್ನ ತಪ್ಪಲ್ಲ, ಅದು ನಂದೇ ತಪ್ಪು. ಎಷ್ಟೊಂದು ಖಾಲಿ ತರ ಹಾಯ್ ಮಾಡು. ಗಾಯ್ಸ್ ಆ ಕಡೆ ಇದ್ದಾಳಲ್ಲ ಅವಳು ಮಗಳಲ್ಲ, ಅವಳು ಮತ್ತೇನು ಒಳ್ಳೆ ಮಗಳು ಅವಳು. ಅವಳಿಗೆ ಕೇಳಿಸಿಲ್ಲ ಗೈಸ್. ನಿನ್ನ ಮಾತೇ ಬರಲ್ಲ, ಮಾತಾಡಿದ್ರೆ ಬೇಡ, ಅರ್ಥ ಆಗಲ್ಲ. ಗೈಸ್ ಏನು ಗೊತ್ತಾ, ಇವಳು ಮಾತೇ ನಿಲ್ಸಲ್ಲ. ಅವ್ರ ಮನೆಯವ್ರು ಮಾತೇ ಆಡಲ್ಲ. ಗೈಸ್ ಇವತ್ತು ನಾವು ಮೇಲ್ಗಡೆ ಕೂತಿದ್ದೀವಿ. ನ್ಯೂ ಎಕ್ಸ್ಪೀರಿಯನ್ಸ್. ನಾವು ಸಣ್ಣರದ ಕೂತಿದ್ದು, ಅದು ಬಿಟ್ಟರೆ ಇಲ್ಲೇ ಕೂರ್ತಾ ಇರೋದು. ಹೌದು, ಟ್ರೈನಲ್ಲಿ ಬಂದಿರೋದೇ ಎಷ್ಟೋ ವರ್ಷ ಆದಮೇಲೆ, 4-5 ವರ್ಷ ಆದಮೇಲೆ. ಅದರಲ್ಲೂ ಮೇಲ್ಗಡೆ ಕೂತಿರೋದಂತೂ ಫುಲ್ ಚಿಕ್ಕವರಿದ್ದಾಗ ಕೂತಿರೋದು ಇವಾಗಲೇ. ಇದು ನಮ್ಮ ಮಳಿಯ ಪುಟಾಣಿ, ನಮ್ಮ ಫ್ಯಾಮಿಲಿಯಲ್ಲಿ ಸ್ಮಾಲ್ ಏಜೆಂಟು. ಮತ್ತೇನು ಸಮಾಚಾರ ಸಚಿನ್ ಅವರೇ? ಹೇಯ್, ಮತ್ತೇನು ಸಮಾಚಾರ? ಹೇಗಿದೆ ನೀವು ಎಕ್ಸ್ಪೀರಿಯನ್ಸ್?
ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಜೋರ ಮಾತಾಡಿ, ನಮ್ಮ ಹತ್ರ ಮೈಕ್ ಇಲ್ಲ. ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ದಾರೆ. ನಾನು ಕೇಳ್ತೀನಿ ಹೇಳೀಗ. ನಾನು ಕೇಳ್ತಿದ್ದೀನಿ, ನೀನು ಹೇಳು ಅಂತಾಳೆ. ಜನರಿಗೆ ಕೇಳಿ ಕೇಳಿ ಸಾಕಾಗಿರ್ತೈತೆ, ಬೇಜಾರಾಗೈತೆ. ನಿಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳು. ಸುಕನ್ಯ ಅವರೇ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸುಸ್ತಾಗೈತಾ? ನಮ್ಮ ಅಮ್ಮ ಸುಮ್ಮ ಯಾವಾಗಲೂ ಮೂಗ್ತಾನೆ ಇರ್ತೈತಿ, ಏನಾರು ಒಂದು ಮೂಗ್ತಿರ್ತೈತಿ. ದೊಡ್ಡಿ ಸುಸ್ತಾತ? ಸುಸ್ತಾಗಿಲ್ಲ? ನಮ್ಮ ಅಮ್ಮಗೆ ಹೇಳ್ತಾರೆ ಆಮೇಲೆ ತಿಂತಿದ್ದ. ನೋಡಿ ಗಾಯ್ಸ್, ಸಚಿನ ಮತ್ತೆ ಅವಳು ಒಂದು ಪಾರ್ಟ್ನರ್, ನಾನು ಮತ್ತೆ ಅವಳು ಒಂದು ಪಾರ್ಟ್ನರ್. ಇಲ್ಲೂ ಲೂಡೋನೇ ಆಡ್ತಾ ಇರೋದು. ಲೂಡೋನೇ ಆಡ್ತಿದ್ದೀವಿ. ಲೂಡೋ ವಿತ್ ಟ್ರೈನ್. ವಿನ್ ಆಯ್ತಾ? ನಾವೇ ವಿನ್ ನೋಡಿ ಗೈಸ್. ಸಾಕು ಓವರ್ ಆಯ್ತು. ರಾಜ್ಯನೇ ಗೆದ್ದು ಅಂತ ನೋಡಿದ್ರೆ ಅದೇ ಯುದ್ಧಕ್ಕೆ ಬನ್ನಿ, ನಿನ್ನನ್ನು ಯುದ್ಧಕ್ಕೆ ಹೇಳಲ್ಲ. ತಮ್ಮಗೂ ಬಿಟ್ಕೊಟ್ಬಿಟ್ಟೆ. ಮೋಸ ಆಡ್ತಾ ಗೈಸ್ ಅವನು. ಬರೀ ಮೋಸ ಗಾಯಸ್, ಬರೀ ಮೋಸ ಮಾಡ್ತಾನೆ. ಸಚಿನ್ ನೀನು ಎಷ್ಟು ದೂರ ಇದೆ ದಾವಣಗೆರೆ? ಸೋದ್ರಲ್ಲಿ ಹೆಂಗೆ ಅನಿಸ್ತಾ ಇದೆ ಅವರಿಗೆ? ಸ್ವಲ್ಪ ಪಕ್ಕದಲ್ಲಿ ನೋಡಿ ಸರ್. ಫಸ್ಟಿಗೆ ಕಡಿ ಕಡಿದ್ಲು, ಹಿಂಗೆ ಆಗ್ಬಿಟ್ಲಿ, ಹಂಗೆ ಗೆದ್ದು ಬಿಡ್ತೀವಿ ಅಂತ. ಹಂಗೆ ಡವ್ ಮಾಡ್ತಾಳೆ. ಡವ್ ಮಗ ನೋಡ್ರಿ ಅವಳು ಹೆಂಗಾಗೈತೆ ಅವಳು.